ಎಲ್ಲ ಯೂಟ್ಯೂಬರ್ಸ್ಗಳು ಖುಷಿ ಪಡುವಂಥ ಒಂದು ಹೊಸ ಫೀಚರ್ ಬಿಟ್ಟಿದ್ದಾರೆ ಯೂಟ್ಯೂಬರು, ಕ್ವಿಝಸ್ ಅಂತ ಅಂದ್ಬಿಟ್ಟು. ಸೊ ಹೊಸ ಒಂದು ಆಪ್ಷನ್ ಬಂದಿದೆ. ಈ ಒಂದು ಆಪ್ಷನ್ನ ನೀವು ನಿಮ್ಮ ಚಾನಲಲ್ಲಿ ಎನೇಬಲ್ ಮಾಡ್ಕೊಳ್ತು ಅಂತಂದರೆ ನಿಮ್ಮ ಚಾನಲ್ನ ನೀವು ಗ್ರೋ ಮಾಡ್ಕೊಳ್ಬೋದು. ಹೇಗೆ ಗ್ರೋ ಮಾಡ್ಕೊಳ್ಬೋದು ಆ್ಯಂಡ್ ಈ ಒಂದು ಫೀಚರ್ನ ಉಪಯೋಗಿಸೋದು ಹೇಗೆ ಎಲ್ಲವನ್ನೂ ಕೂಡ ಹೇಳ್ತೀನಿ ನಾನು ನಿಮಗೆ. ನಿಮ್ಮ ಫ್ರೆಂಡ್ಸ್ ಯಾರು ಯೂಟ್ಯೂಬ್ ಚಾನಲ್ ಇಟ್ಕೊಂಡಿದ್ರೆ ಅವ್ರಿಗೆ ಈ ಒಂದು ವಿಡಿಯೋ ಶೇರ್ ಮಾಡಿ, ಅವ್ರಿಗೂ ಕೂಡ ಈ ಒಂದು ಅಪ್ಡೇಟ್ ಬಂದಿರೋದು ಗೊತ್ತಾಗಲಿ. ಓಕೆ, ಸೊ ಸಬ್ಸ್ಕ್ರೈಬ್ ಮಾಡೋದು ನೋಡ್ತಾರೋ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ರತಿದಿನ ಯೂಟ್ಯೂಬ್ ಬಗ್ಗೆ ವೀಡಿಯೋಸ್ ಆಗ್ತಾ ಇರ್ತೀನಿ, ಮಿಸ್ ಮಾಡ್ಕೊಬಿಡಿ. ಸೊ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡೋಣ. ನೋಡಿ ಗೈಸ್, ಮೊದಲನೇದಾಗಿ ನಾನು ನಿಮ್ಗೆ ಇವಾಗ ಕ್ವಿಝಸ್ನ ಹೊಸ ಆಪ್ಷನ್ ಏನು ಬಂದಿದೆ ಅದನ್ನು ಏನು ಕೊಟ್ಟಿದ್ದಾರೆ ಯೂಟ್ಯೂಬರು. ನನ್ನ ಚಾನಲ್ಗೆ ಲಿಕೇಶ್ ರೆಕಾರ್ಡ್ಸ್ ಅಂತ ನಂದು ಇನ್ನೊಂದು ಚಾನಲ್ ಇದೆ, ಈ ಒಂದು ವೀಡಿಯೋದಲ್ಲಿ ನಾನು ಟ್ಯಾಗ್ ಮಾಡಿರ್ತೀನಿ. ಆ ಒಂದು ಚಾನಲಲ್ಲಿ ನನಗೆ ಬಂದಿದೆ. ಬಟ್ ನನ್ನ ಮೇನ್ ಚಾನಲ್ ಇವಾಗ ಏನು ವೀಡಿಯೋ ನೋಡ್ತಾ ಇದ್ದೀರಾ ಈ ಒಂದು ಚಾನಲ್ ನನಗೆ ಇನ್ನೂ ಬಂದಿಲ್ಲ. ಸೊ ಈ ಒಂದು ಫೀಚರ್ ನಿಮಗೆ ಬಂದಿದ್ರೂ ಕೂಡ ಬಂದಿರ್ಬೋದು, ಬಂದಿಲ್ಲದೇನೂ ಕೂಡ ಇರ್ಬೋದು. ಬಂದಿದ್ದರೆ ಖುಷಿ ವಿಚಾರ, ಹೇಗೆ ಉಪಯೋಗಿಸೋದು ಅಂತ ಇವಾಗಲೇ ನೋಡ್ಕೊಳ್ಳಿ. ಇನ್ ಕೇಸ್ ನಿಮಗೆ ಬಂದಿಲ್ಲ ಅಂತಂದರೆ ಅದು ಕೊಡ್ತಾರೆ ಯೂಟ್ಯೂಬರು, ಎಲ್ರಿಗೂ ಕೂಡ ಕೊಡ್ತಾರೆ, ಸ್ವಲ್ಪ ವೆಯ್ಟ್ ಮಾಡಿ. ಸೊ ಇವಾಗ ಆ ಕ್ವಿಝಸ್ ಆಪ್ಷನ್ನ ಯೂಸ್ ಮಾಡೋದಕ್ಕೆ ಅಂತ ನಾನು ನಿಮಗೆ ಲೈವಾಗಿ ತೋರಿಸ್ತೀನಿ, ಬನ್ನಿ. ನೋಡಿ ಗೈಸ್, ಸೊ ಇವಾಗ ನೀವು ಯೂಟ್ಯೂಬಲ್ಲಿ ಯಾವುದೇ ಒಂದು ವೀಡಿಯೋನ ಅಪ್ಲೋಡ್ ಮಾಡಬೇಕಾದ್ರೆ ಆ ಒಂದು ವೀಡಿಯೋಗೆ ನೀವು ಟೈಟಲ್ ಹಾಕ್ತೀರಾ, ಡಿಸ್ಕ್ರಿಪ್ಷನ್ ಹಾಕ್ತೀರಾ, ಇವೆಲ್ಲವೂ ಕೂಡ ಹಾಕ್ತೀರಾ. ಅದಾದಮೇಲೆ ನಿಮಗೆ ಎಂಡ್ ಸ್ಕ್ರೀನ್ ಎಲ್ಲ ಹಾಕೋದಕ್ಕೆ ಬರುತ್ತೆ, ಎಂಡ್ ಸ್ಕ್ರೀನು ಐ ಕಾರ್ಡ್ ಎಲ್ಲ ಹಾಕೋಕ್ಕೆ ಬರುತ್ತೆ. ಆ ಟೈಮಲ್ಲಿ ನಿಮ್ಗೊಂದು ಆಪ್ಷನ್ ತೋರಿಸುತ್ತೆ ಕ್ವಿಝ್ ಅಂತ ಅಂದ್ಬಿಟ್ಟು. ಸೊ ನೋಡಿ, ಇವಾಗ ನಾನು ಆಲ್ರೆಡಿ ಒಂದು ವೀಡಿಯೋ ಸುಮ್ಮನೆ ಅಪ್ಲೋಡ್ ಮಾಡಿಬಿಟ್ಟಿದ್ದೀನಿ. ಆ ಒಂದು ವೀಡಿಯೋನೇ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ, ಅದು ಎಲ್ಲಿ ತೋರಿಸುತ್ತೆ ಅಂತ. ಇನ್ ಕೇಸ್ ವೀಡಿಯೋ ಅಪ್ಲೋಡ್ ಆಗಿದ್ರು ಕೂಡ ಇದು ಬಂದಿದೆ ಬಂದಿಲ್ವ ಅಂತ ನೀವು ಹೋಗಿ ಚೆಕ್ ಮಾಡ್ಕೊಳ್ಬೋದು. ಸೊ ನಿಮ್ಮ ಒಂದು ಯೂಟ್ಯೂಬ್ ಚಾನಲ್ನ ನೀವು ಓಪನ್ ಮಾಡ್ಕೊಂಡು ಯಾವುದಾದ್ರೂ ಒಂದು ವೀಡಿಯೋ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡಿ ಅಲ್ಲಿ ನಿಮಗೆ ಡಿಸ್ಕ್ರಿಪ್ಷನ್ ಇದೆಲ್ಲವೂ ಕೂಡ ಬರುತ್ತೆ. ಇಲ್ಲಿ ರೈಟ್ ಸೈಡಲ್ಲಿ ನಿಮ್ಗೊಂದು ಆಪ್ಷನ್ ಬರುತ್ತೆ, ಸಬ್ ಟೈಟಲು, ಎಂಡ್ ಸ್ಕ್ರೀನು, ಐ ಕಾರ್ಡು ಮತ್ತು ಕ್ವಿಝಸ್ ಅಂತ. ಇಲ್ಲಿ ನೀವು ನೋಡ್ಬೋದು ಕ್ವಿಝಸ್ ಅಂತ ಅಂದ್ಬಿಟ್ಟು ಒಂದು ಹೊಸ ಒಂದು ಆಪ್ಷನ್ ಬಂದಿರುತ್ತೆ. ಆಯಿತಾ, ನಿಮಗೆ ಬಂದಿದೆ ಅಂತಂದರೆ ಇಲ್ಲಿ ನಿಮಗೆ ತೋರಿಸ್ತಾ ಇರುತ್ತೆ. ಇಲ್ಲಿ ನೀವು ಪೆನ್ಸಿಲ್ ಮೇಲೆ ಕ್ಲಿಕ್ ಮಾಡಿ. ಸೊ ಫಸ್ಟ್ ಇದನ್ನು ಯೂಸ್ ಮಾಡೋದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಿಮ್ಮ ವಿಡಿಯೋ ಈ ಥರ ಬರುತ್ತೆ. ಓಕೆ, ಸೊ ಇಲ್ಲಿ ನೀವು ಇಲ್ಲಿ ಸೆಕೆಂಡ್ಸ್ ಇರುತ್ತೆ, ನೀವು ಯಾವ ಟೈಮ್ಗೆ ಕ್ವಿಝನ್ನು ಆ್ಯಡ್ ಮಾಡಬೇಕು ಅಂತ ಇದ್ದೀರಾ ಅಂತ. ಸೊ ಇಲ್ಲಿ ನೀವೇನು ಮಾಡ್ಬೋದು, ಈಗ ಎಕ್ಸಾಂಪಲ್ ಈ ಟೈಮಿಗೆ ಕ್ವಿಝ್ ಆ್ಯಡ್ ಮಾಡ್ತೀನಿ ಅಂತಂದರೆ ಇಲ್ಲಿಗೆ ಬಂದುಬಿಟ್ಟು ಇಲ್ಲಿ ಪ್ಲಸ್ ಆ್ಯಡ್ ಕ್ವಿಝ್ ಅಂತ ಒಂದು ಆಪ್ಷನ್ ಇದೆ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ನಿಮಗೆ ಕ್ವಿಝ್ 1 ಅಂತ ಬರುತ್ತೆ. ಇದೇನಪ್ಪ ಅಂತಂದರೆ ನೀವು ಕ್ವಶನ್ ಕೇಳೋದು, ಆ ಕ್ವಶನ್ಗಳಿಗೆ ಆನ್ಸರ್ಸ್ಗಳನ್ನ ನೀವು ಆಪ್ಷನ್ಸ್ಗಳನ್ನ ಕೊಡೋದು. ಅದಕ್ಕೆ ಒಂದು ಆನ್ಸರ್, ಪರ್ಫೆಕ್ಟ್ ಆನ್ಸರ್ ಯಾವುದಿರುತ್ತೆ, ಕರೆಕ್ಟ್ ಆನ್ಸರು, ಅದನ್ನು ನೀವು ಟಿಕ್ ಮಾಡಿ ಆನ್ಸರ್ ಆ್ಯಡ್ ಮಾಡಿರ್ತೀರಾ. ಸೊ ಆಡಿಯನ್ಸ್ಗಳು ಆ ಒಂದು ವಿಡಿಯೋ ನೋಡಬೇಕಾದ್ರೆ ಕ್ವಶನ್ ಬರುತ್ತೆ, ಆ ಕ್ವಶನ್ಗೆ ಉತ್ತರನ ಆಡಿಯನ್ಸ್ಗಳು ಇದು ಚಾಯ್ಸಲ್ಲಿ ಸೆಲೆಕ್ಟ್ ಮಾಡ್ತಾರೆ. ಕರೆಕ್ಟಾಗಿ ಸೆಲೆಕ್ಟ್ ಮಾಡ್ತು ಅಂತಂದರೆ ಅವರು ಕರೆಕ್ಟಾಗಿ ಸೆಲೆಕ್ಟ್ ಮಾಡಿದ್ದಾರೆ ಅಂತ ತೋರಿಸುತ್ತೆ. ಸೊ ಈಗ ನಾವು ಫಸ್ಟು ಸೆಟಪ್ ಮಾಡೋಣ. ಓಕೆ, ಒಂದು ಸುಮ್ಮನೆ ಒಂದು ಕ್ವಶನ್ನು. ಸೊ ಈಗ ನಾನು ಏನು ಮಾಡಿದ್ದೀನಿ, ಒಂದು ಕವರ್ ಸಾಂಗ್ ಮಾಡಿದ್ದೀನಿ. ಆಯಿತಾ, ಈ ಭೂಮಿ ಬಣ್ಣದ ಬೂರಿ ವಿಷ್ಣುವರ್ಧನ್ ಅವ್ರದ್ದು ಕವರ್ ಸಾಂಗ್ ಮಾಡಿದ್ದೀನಿ. ಈಗ ನಾನು ಇದಕ್ಕೊಂದು ಕ್ವಿಝ್ ಆ್ಯಡ್ ಮಾಡ್ತೀನಿ. ಕ್ವಿಝ್ ಅನ್ನು ಆ್ಯಡ್ ಮಾಡಿಕೊಂಡೆ. ಇಲ್ಲಿ ಕ್ವಿಝ್ ಯುವರ್ ಆಡಿಯನ್ಸ್ ಅಂತಿದೆ ನೋಡಿ, ಇಲ್ಲಿ ಕ್ವಶನ್ ಆ್ಯಡ್ ಮಾಡ್ತೀನಿ. ಏನಂತಂದರೆ ಈ ಸಾಂಗ್ನ ಹೀರೋ ಯಾರು ಅಂತ ಸುಮ್ಮನೆ, ಆಯಿತಾ, ಸುಮ್ಮನೆ ಒಂದು ಕ್ವಶನ್ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ಥರ ಮಾಡೋದು ಅಂತ. ಆ್ಯಂಡ್ ಈ ಕ್ವಶನ್ ಆ್ಯಡ್ ಮಾಡಿ ಇದು ಹೆಂಗೆ ಬರುತ್ತೆ ಅಂತ ವೀಡಿಯೋನು ಕೂಡ ಪ್ಲೇ ಮಾಡು ಕೂಡ ತೋರಿಸ್ತೀನಿ ಮೊಬೈಲಲ್ಲಿ, ಕ್ವಿಝ್ ಯಾವ ಥರ ಬರುತ್ತೆ ಅಂತ. ಒಂದು ಕೆಲಸ ಮಾಡೋಣ, ಇದನ್ನು ಸ್ಟಾರ್ಟಿಂಗಲ್ಲೇ ಇಟ್ಬಿಡೋಣ. ಆಯಿತಾ, ಕ್ವಿಝನ್ನು ಸ್ಟಾರ್ಟಿಂಗಲ್ಲೇ ಇಟ್ಬಿಡ್ತೀನಿ. ಓಕೆ, ಈ ಸಾಂಗ್ನ ಹೀರೋ ಯಾರು ಅಂತ ಇಲ್ಲಿ ನಾನು ಕ್ವಶನ್ ಕೇಳಿದ್ದೀನಿ. ಇದಕ್ಕೆ ಆನ್ಸರು ನಾನು ವಿಷ್ಣುವರ್ಧನ್ ಅಂತ ಹಾಕ್ತೀನಿ. ಓಕೆ, ಫಸ್ಟ್ ಆಪ್ಷನ್ನಲ್ಲಿ ವಿಷ್ಣುವರ್ಧನ್ ಅಂತ ಹಾಕ್ತೀನಿ. ಎರಡನೇದರಲ್ಲಿ ಸೊ ರಾಜ್ಕುಮಾರ್ ಅಂತ ಹಾಕ್ತೀನಿ. ಓಕೆ, ಸೊ ಅದಾದಮೇಲೆ ಇನ್ನೊಂದು ಬೇಕಾದರೆ ಆ್ಯಡ್ ಆನ್ಸರ್ ಇನ್ನೊಂದು ಇದು ಮಾಡ್ಕೋಬೋದು. ಸೊ ಶಂಕರ್ ನಾಗ್ ಅಂತ ಹಾಕ್ತೀನಿ. ಓಕೆ, ಸೊ ಈಗ ನಾನು 3 ಆಪ್ಷನ್ ಕೊಟ್ಟಿದ್ದೀನಿ. ಸೊ ಇಲ್ಲಿ ನೀವು ಕರೆಕ್ಟ್ ಆನ್ಸರ್ ಯಾವುದು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಇಲ್ಲಿ ನೋಡಿ, ಇಲ್ಲಿ ಟಿಕ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ಸೆಲೆಕ್ಟ್ ಆಗುತ್ತೆ. ಸೊ ಇವಾಗ ವಿಷ್ಣುವರ್ಧನ್ ಅವರಾಗಿರೋದ್ರಿಂದ ನಾನು ಫಸ್ಟ್ ಆಪ್ಷನ್ ಸೆಲೆಕ್ಟ್ ಮಾಡ್ತೀನಿ. ಇದನ್ನು ಸೆಲೆಕ್ಟ್ ಮಾಡಿ ನಾನೇನು ಮಾಡ್ತೀನಿ, ಇವಾಗ ಇಲ್ಲಿ ಸೇವ್ ಅಂತ ಕೊಡ್ತೀನಿ. ಓಕೆ, ಸೊ ಇವಾಗ ಸೇವ್ ಅಂತ ಕೊಡೋಣ. ಈ ಸೇವ್ ಅಂತ ಕೊಟ್ಟ ಮೇಲೆ ಒನ್ಸ್ ಎ ಕ್ವಿಝ್ ಈಸ್ ಸೇವ್ಡ್ ಯು ವಾಂಟ್ ಬಿ ಏಬಲ್ ಟು ಎಡಿಟ್ it. If you need to make changes you must delete the existing quiz and create a new one. Please note that deletion is permanent and ಕೆನಾಟ್ ಬಿ ಅಂಡನ್ ಅಂತ ಕೊಡ್ತಾ ಇದ್ದಾರೆ. ಅಂದರೆ ಇಲ್ಲಿ ನೀವು ಕ್ವಿಝನ್ನು ಆ್ಯಡ್ ಮಾಡಿ ಕ್ವಶನ್ನ ಮತ್ತು ಆಪ್ಷನ್ಸ್ಗಳನ್ನ ನೀವು ಕೊಟ್ಟ ಮೇಲೆ ಸೊ ಅದನ್ನು ನೀವು ಎಡಿಟ್ ಮಾಡೋಕ್ಕಾಗಲ್ಲ. ಒಂದು ಸಲ ಸೇವ್ ಕೊಟ್ಟ ಮೇಲೆ ನೆನಪಿರಲಿ, ನೀವು ಮತ್ತೆ ನೀವೇನಾದರೂ ಕ್ವಿಝ್ ಬೇರೆದು ಆ್ಯಡ್ ಮಾಡಬೇಕು ಅಂದರೆ ಸೊ ನೀವು ಬೇರೆದು ಆ್ಯಡ್ ಮಾಡ್ಕೋಬೋದು, ಬಟ್ ಇದನ್ನು ಎಡಿಟ್ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ. ಓಕೆ, ನಾನೆಲ್ಲ ಕರೆಕ್ಟಾಗಿ ಹಾಕಿದ್ದೀನಿ, ಕ್ವಶನ್ನ ಆನ್ಸರು ಕೂಡ ಕರೆಕ್ಟಾಗಿ ಹಾಕಿದ್ದೀನಿ. ಸೇವ್ ಅಂತ ಕೊಡ್ತೀನಿ. ಇವಾಗ ಸೇವ್ ಅಂತ ಕೊಟ್ಟೆ. ಈಗೇನಾಗುತ್ತೆ, ಅದು ಸೇವ್ ಆಗೋಯ್ತು. ಇಲ್ಲಿ ನೀವು ನೋಡ್ಬೋದು ಒನ್ ಕ್ವಿಝ್ ಆಡೆಡ್ ಅಂತ ಬರ್ತಾ ಇದೆ. ಸೊ ಈಗ ನಾನು ಏನು ಮಾಡ್ತೀನಿ, ಇದೇ ವಿಡಿಯೋನ ಓಪನ್ ಮಾಡಿ ನೋಡೋಣ, ಕ್ವಿಝು ಅಲ್ಲಿ ಬರ್ತಾ ಇದೆಯಾ ಬರ್ತಲ್ವ ಅಂತ ಚೆಕ್ ಮಾಡೋಣ. ಈಗ ಇದೇ ಸಾಂಗ್ನ ನಾನು ಓಪನ್ ಮಾಡ್ತೀನಿ. ಒಂದು ಕೆಲಸ ಮಾಡ್ತೀನಿ, ಇದು ಮೊಬೈಲಲ್ಲೇ ಓಪನ್ ಮಾಡಿಬಿಡುವ ಈ ವಿಡಿಯೋನ ಅಲ್ವಾ. ಓಕೆ, ಸೊ ಇವಾಗ ನಾನು ಏನು ಮಾಡಿದ್ದೀನಿ, ನನ್ನ ಚಾನಲ್ ಓಪನ್ ಮಾಡ್ಕೊಂಡಿದ್ದೀನಿ. ಸೊ ಓಪನ್ ಮಾಡ್ಕೊಂಡು ಆ ವಿಡಿಯೋನ ಪ್ಲೇ ಮಾಡೋಣ. ಆ ಕ್ವಿಝು ಬರುತ್ತಾ ಇಲ್ವ ಅಂತ ಇವಾಗ ಚೆಕ್ ಮಾಡೋಣ. ಸೊ ನಾನು ಇವಾಗ ವಿಡಿಯೋ ಪ್ಲೇ ಮಾಡ್ತೀನಿ. ಈ ಒಂದು ವಿಡಿಯೋ ಪ್ಲೇ ಮಾಡಿದಾಗ ನೀವು ಇಲ್ಲಿ ನೋಡ್ಬೋದು, ಈ ಒಂದು ವಿಡಿಯೋ ಪ್ಲೇ ಆಗ್ತಾ ಇದೆ. ಸೊ ಇಲ್ಲಿ ನಾವು ಕ್ವಿಝ್ ಆ್ಯಡ್ ಮಾಡಿರೋದು ಎಲ್ಲಿ ತೋರಿಸುತ್ತೆ ಅಂತಂದರೆ, ಸೊ ನೀವು ಇಲ್ಲಿ ಕಮೆಂಟ್ ಬಾಕ್ಸ್ ನೀವು ನೋಡ್ಬೋದು. ಇಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ಸ್ ಇದೆ. ನೀವು ಹಿಂಗೆ ಸ್ವೈಪ್ ಮಾಡಿದ್ರೆ
ಇಲ್ಲಿ ಕ್ವಿಜ್ 1 ಅಂತ ಬರುತ್ತೆ, ಕ್ವಿಝಸ್ 1 ಅಂತ. ಸೊ ನೀವಿಲ್ಲಿ ನೋಡ್ಬೋದು 0.07 ಸೆಕೆಂಡಲ್ಲಿ ಈ ಸಾಂಗ್ನ ಹೀರೋ ಯಾರು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಟೇಕ್ ಕ್ವಿಜ್ ಅಂತಲೂ ಕೂಡ ಆಪ್ಷನ್ ಇದೆ. ಇಲ್ಲಿ ನಾನು ಟೇಕ್ ಕ್ವಿಜ್ ಮೇಲೆ ಕ್ಲಿಕ್ ಮಾಡ್ತೀನಿ. ಇಲ್ಲಿ ಕ್ಲಿಕ್ ಮಾಡಿದಾಗ ನಮ್ಗೆ ಆಪ್ಷನ್ಸ್ಗಳು ಬರ್ತಾ ಇದೆ, ನೀವಿಲ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ನೀವೇನು ಮಾಡಬೇಕು, ನೀವು ಆಪ್ಷನ್ನ ಸೆಲೆಕ್ಟ್ ಮಾಡೋದು. ಈಗ ನಂಗೆ ಗೊತ್ತಿದೆ ವಿಷ್ಣುವರ್ಧನ್ ಅಂತ ಸೆಲೆಕ್ಟ್ ಮಾಡ್ತೀನಿ. ಸೊ ಸೆಲೆಕ್ಟ್ ಮಾಡಿದ್ರೆ ಕರೆಕ್ಟ್ ಆನ್ಸರ್ ನೀವು ನೋಡ್ಬೋದು, 1 ಆನ್ಸರ್ಡ್ ಅಂತ ಬಂತು. ವಿಷ್ಣುವರ್ಧನ್ ಅವ್ರನ್ನ ಸೆಲೆಕ್ಟ್ ಮಾಡೋದಕ್ಕೆ ಕರೆಕ್ಟ್ ಆನ್ಸರ್ ಅಂತ ಗ್ರೀನ್ ಮಾರ್ಕಲ್ಲಿ ಟಿಕ್ ಬಂತು. ಇನ್ ಕೇಸ್ ಏನಾದರೂ ನಾವು ತಪ್ಪನ್ನು ಸೆಲೆಕ್ಟ್ ಮಾಡಿದ್ರೆ ಸೊ ಅಲ್ಲಿ ನಮಗೆ ರಾಂಗ್ ಅಂತ ಬರುತ್ತೆ. ಓಕೆ, ಸೊ ನೀವು ಇಲ್ಲಿ ನೋಡ್ಬೋದು ಇವಾಗ ಕ್ವಿಜ್ ಈ ಥರ ಆ್ಯಡ್ ಆಗುತ್ತೆ, ಆಯಿತಾ. ಆ್ಯಂಡ್ ನೀವು ಕ್ವಿಜ್ ಆ್ಯಡ್ ಮಾಡಿರುವಂಥದ್ದು ಇಲ್ಲಿ ಸೆಕೆಂಡ್ಸಲ್ಲಿ ಸೊ ನಿಮಗೆ ತೋರಿಸೋದಿಲ್ಲ, ಇಲ್ಲೇ ನೀವು ಬಂದು ಕ್ವಿಝನ್ನ ನೀವು ಅಟೆಂಡ್ ಮಾಡಬೇಕಾಗುತ್ತೆ. ಮತ್ತು ಇದಕ್ಕೆ ಲೈಕು ಕೂಡ ಮಾಡ್ಬೋದು, ಡಿಸ್ಲೈಕು ಕೂಡ ಮಾಡ್ಬೋದು, ಮತ್ತು ಎಷ್ಟು ಜನ ಕ್ವಿಜ್ಗೆ ಆನ್ಸರ್ ಮಾಡಿದ್ದಾರೆ ಅನ್ನೋದು ಕೂಡ ನಿಮಗೆ ಇಲ್ಲಿ ತೋರಿಸುತ್ತೆ. ಸೊ ಇದನ್ನು ನೀವು ಈ ಒಂದು ಹೊಸ ಫೀಚರ್ನ ನೀವು ಉಪಯೋಗಿಸ್ಕೋಬೋದು. ಈಗ ಮುಖ್ಯವಾದಂಥ ಪಾರ್ಟಿಗೆ ಬರ್ತೀನಿ. ಈ ಒಂದು ಆಪ್ಷನ್ ಉಪಯೋಗಿಸೋದ್ರಿಂದ ನಿಮ್ಗೆ ಏನು ಯೂಸು ನೋಡಿ, ಸಿಂಪಲ್. ಸೊ ಇದರಿಂದ ಆಡಿಯನ್ಸ್ಗಳ ಎಂಗೇಜ್ಮೆಂಟ್ ನಿಮಗೆ ಸಿಗುತ್ತೆ. ಆಡಿಯನ್ಸ್ಗಳು ನಿಮಗೆ ಆ ಕ್ವಶನ್ಸ್ಗಳಿಗೆ ಉತ್ತರ ಕೊಡ್ತಾಯಿತ್ತು ಅಂತಂದರೆ ಸೊ ನಿಮಗೆ ರೆಸ್ಪಾನ್ಸ್ ಸಿಗುತ್ತೆ. ಸೊ ಹಾಗಾಗಿ ನಿಮಗೆ ಎಂಗೇಜ್ಮೆಂಟ್ ಒಳ್ಳೆ ರೇಟ್ ಸಿಗುತ್ತೆ. ಇದರಿಂದ ನಿಮ್ಮ ವೀಡಿಯೋನು ಕೂಡ ಗ್ರೋತ್ ಆಗ್ಬೋದು, ಈ ಗ್ರೋತ್ ಆಗೋದಕ್ಕೆ ಹೆಲ್ಪ್ ಮಾಡ್ಬೋದು. ಸೊ ಹಾಗಾಗಿ ಈ ಒಂದು ಫೀಚರ್ನ ಎಲ್ಲರೂ ಕೂಡ ಉಪಯೋಗಿಸ್ಕೊಳ್ಳಿ. ಓಕೆ, ಸೊ ಇನ್ಮೇಲೆ ಕ್ವಶನ್ಸ್ಗಳನ್ನ ಕೇಳೋದು, ಕ್ವಿಜ್ ಮಾಡೋದು, ಈ ಥರದ್ದೆಲ್ಲ ಮಾಡಿ ಉಪಯೋಗಿಸ್ಕೊಳ್ಳಿ. ಇದರಿಂದ ನಿಮ್ಗೆ ತುಂಬ ಬೆನಿಫಿಟ್ ಇದೆ ನೋಡಿ. ಫಸ್ಟ್ ಆಫ್ ಆಲ್ ಈ ಒಂದು ಫೀಚರ್ ಹೊಸದಾಗಿ ಬಂದಿರೋದು, ನೀವು ಎಷ್ಟು ಉಪಯೋಗಿಸ್ಕೊಳ್ತೀರೋ ಅಷ್ಟು ನಿಮ್ಮ ಚಾನಲ್ ಬೇಗ ಗ್ರೋ ಆಗುತ್ತೆ. ಸೊ ಇದು ಯೂಟ್ಯೂಬಲ್ಲಿ ಆದಷ್ಟು ಬೇಗ ಎಲ್ರಿಗೂ ಕೂಡ ಸಿಗುತ್ತೆ. ನಿಮಗೆ ಸಿಕ್ಕಿದೆಯಾ ಸಿಕ್ಕಿಲ್ವ ಅಂತ ನಾನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಿದು ಸಿಕ್ಕಿದೆ, ಸೊ ನಾನು ಕ್ವಿಜ್ ಮಾಡ್ತಾ ಇದ್ದೀನಿ, ನೀವು ನೋಡ್ಬೋದು. ಓಕೆ, ಸೊ ವೀಡಿಯೋ ಇಷ್ಟ ಆಗಿರೋ ಒಂದು ಲೈಕ್ ಮಾಡಿ, ಹೇಗೆ ಅನಿಸ್ತೀವಿ ಒಂದು ಅಪ್ಡೇಟ್ ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಸಿಗೋಣ ಗೈಸ್ ನೆಕ್ಸ್ಟ್ ವೀಡಿಯೋದಲ್ಲಿ. ಅಲ್ಲಿ ತನಕ ಲವ್ ಯು ಆಲ್, ಬೈ ಬೈ ಗೈಸ್.